ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಅಗ್ನಿಸಾಕ್ಷಿ ಸಂಚಿಕೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಗ್ನಿಯವರು ಸಾಕ್ಷಿಗೆ ಫೋನ್ ಮಾಡಿ ಇವತ್ತು ಮೀಟಿಂಗ್ ಇದೆ, ನೆನಪಿದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿಯವರು ಹೌದು ಸರ್, ನನಗೆಲ್ಲ ನೆನಪಿದೆ, ಹಾಗೆ ಎಲ್ಲ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸರಿಯಾದ ಟೈಮ್ಗೆ ನಾನು ಆಫೀಸಿಗೆ ಬರ್ತೀನಿ ಸರ್ ಅಂತ ಸಾಕ್ಷಿ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ನೋಡಿ ಹೇಗಾದರೂ ಮಾಡಿ ಪ್ರಾಜೆಕ್ಟ್ ನಮಗೆ ಸಿಗಲೇಬೇಕು, ಇದು ನಮ್ಮ ಆಫೀಸ್ಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಅಗ್ನಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯವರು ಸರಿ ಸರ್ ಆಯಿತು, ನನಗೂ ಚೆನ್ನಾಗಿ ಗೊತ್ತಿದೆ, ಅಷ್ಟಕ್ಕೂ ನೀವು ಹೇಳೋಕ್ಕೂ ಮುಂಚೆನೇ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೊತ್ತಾ, ಹಾಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಸರ್ ಅಂತ ಸಾಕ್ಷಿ ಹೇಳ್ತಾರೆ. ಇದಂತ ಅಗ್ನಿ ಸರ್ ಜೊತೆ ಮಾತಾಡಿ ಫೋನ್ ಕಟ್ ಮಾಡಿ ಸಾಕ್ಷಿ ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಅಗ್ನಿ ಅವರು ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿರ್ತಾರೆ. ಆಗ ಅದಿತಿ ಕೇಳ್ತಾರೆ, ಅಣ್ಣ ಸಾಕ್ಷಿ ಬರ್ತಿಲ್ವಾ ಇವತ್ತು ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಅವ್ರು ಹೇಳ್ತಾರೆ, ಇಲ್ಲ ಅವರು ಹಾಗೆ ಆಫೀಸಿಗೆ ಬರ್ತಾರಂತೆ ಅಂತ ಹೇಳ್ಬಿಟ್ಟು, ಅಷ್ಟಕ್ಕೂ ಸಾಕ್ಷಿಯವರು ದಿನ ಯಾಕೆ ಮನೆಗೆ ಬರ್ತಾರೆ, ಅವರು ಆಫೀಸ್ನಲ್ಲಿ ಕೆಲಸ ಇರೋದು, ಇವತ್ತು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಸಾಕ್ಷಿ ಆಫೀಸ್ಗೆ ಬರ್ತಾರೆ ಅಂತ ಅಗ್ನಿ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಆಗಲ್ಲಣ್ಣ, ಯಾವಾಗಲೂ ಮನೆಗೆ ಬಂದು ಹೋಗ್ತಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ, ಇವತ್ತು ಬಂದಿಲ್ವಲ್ಲ, ಅವ್ರು ಬರ್ದೇ ಇರೋದಕ್ಕೆ ಸಾಕ್ಷಿಯವ್ರ ಜೊತೆ ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತಿದ್ದೆ ಅಣ್ಣ. ಒಂದು ಕೆಲಸ ಮಾಡು, ನೀನು ಆಫೀಸ್ ಕೆಲಸ ಮುಗಿಸ್ಕೊಂಡು ಸಾಕ್ಷಿಯವ್ರನ್ನ ಮನೆಗೆ ಕರ್ಕೊಂಡು ಬಂದ್ಬಿಡೋಣ ಅಂತ ಅದಿತಿ ಹೇಳ್ತಾರೆ. ಅಗ್ನಿ ಕೋಪದಿಂದ ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡೋ ಅದಿತಿ, ನೀನೇ ಆಫೀಸಿಗೆ ಬಂದ್ಬಿಡು, ಯಾಕಂದರೆ ಇವತ್ತು ಆಫೀಸ್ನಲ್ಲಿ ಮೀಟಿಂಗ್ ಬೇರೆ ಇದೆ, ಇನ್ನೂ ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸಾಕ್ಷಿಯವರು ಇಲ್ಲಿ ಬರೋಕ್ಕಾಗುತ್ತೋ ಇಲ್ವೋ, ನೀನೇ ಆಫೀಸ್ಗೆ ಬಂದರೆ ಸಾಕ್ಷಿಯವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಅಣ್ಣ ಇವತ್ತು ಮೀಟಿಂಗ್ ಇರೋದಕ್ಕೆ ನೀನು ಆರಾಮಾಗಿ ಮಾತಾಡ್ಬೋದು, ಇಲ್ಲ ಅಂದಿದ್ರೆ ಸಾಕ್ಷಿ ಸಹಾಯ ತಗೋಬೇಕಾಗಿತ್ತು ಗೊತ್ತಾ, ಸಾಕ್ಷಿಯಿಂದನೇ ಇಷ್ಟೆಲ್ಲ ಆಗಿದ್ದು, ನೀನು ಸಾಕ್ಷಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕಣ್ಣ, ಅವರು ಔಷಧಿ ಕೊಟ್ಟಿರಲಿಲ್ಲ ಅಂದರೆ ನೀನು ಮತ್ತೆ ಸರಿಯಾಗಿ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ, ಸಾಕ್ಷಿಯವರು ತಂದು ಕೊಟ್ಟಿರೋ ಔಷಧಿಯಿಂದ ನೀನು ಇಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಿತ್ತಣ್ಣ ಅಂತ ಅದಿತಿ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದರು, ನಿಜನಾ, ಅಷ್ಟಕ್ಕೂ ಸಾಕ್ಷಿ ನನಗೆ ಸಹಾಯ ಮಾಡಿದ್ದಾರಾ, ಓಕೆ, ಮೀಟಿಂಗ್ ಆದ ತಕ್ಷಣವೇ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳಿ ಅದಿತಿಗೆ ಹೇಳಿಬಿಟ್ಟು ಆಫೀಸ್ ಕಡೆ ಬರ್ತಾರೆ. ಈ ಕಡೆ ಸಾಕ್ಷಿ ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಆಗ ನೋಡಿದ್ರೆ ಇದೇನಿದ್ದು ಎಲ್ಲ ಬಟ್ಟೆಗಳು ಈ ಥರ ಒದ್ದೆ ಆಗಿರೋ ಥರ ಇದೆಯಲ್ಲ, ಭೂಮಿ ನೋಡಿದ್ರೆ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿದ್ಲು, ಈಗ ನೋಡಿದ್ರೆ ಎಲ್ಲ ಒದ್ದೆ ಥರ ಇದೆ, ಯಾವ ಬಟ್ಟೆ ಹಾಕೋಗ್ಲಿ ಅಂತ ಅನ್ಕೊತಾರೆ. ಹಾಗಾದರೆ ಭೂಮಿ ಯಾವ ಬಟ್ಟೆನೂ ಡ್ರೈ ಕ್ಲೀನಿಂಗ್ ಕೊಟ್ಟೇ ಇಲ್ಲ ಅಂತ ಆಯಿತು ಅಂತ ಸಾಕ್ಷಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿ ಬಂದು, ಏನಾಯ್ತಕ್ಕ, ಯಾಕೆ ಈ ಥರ ಯೋಚನೆ ಮಾಡ್ತಾ ಇದೆಯಾ, ಇನ್ನೂ ರೆಡಿ ಆಗಲಿಲ್ವಾ, ಬೇಗ ಹೋಗಬೇಕು ಮೀಟಿಂಗ್ ಅಂತ ಭೂಮಿ ಕೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾರೆ, ಹೌದು ಭೂಮಿ, ಬೇಗ ಹೋಗಬೇಕಿತ್ತು, ಆದರೆ ಏನು ಮಾಡೋದು, ಈ ಬಟ್ಟೆಗಳೆಲ್ಲ ಒದ್ದೆ ಆಗಿಬಿಟ್ಟಿದೆ, ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಭೂಮಿ, ಅಷ್ಟಕ್ಕೂ ನಾನು ನನ್ನೆಲ್ಲ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗ್ ಕೊಡು ಅಂತ ಹೇಳಿದ್ದು ತಾನೆ, ಯಾವುದು ಕೂಡ ಡ್ರೈ ಕ್ಲೀನಿಂಗ್ ಹೋಗೇ ಇಲ್ಲ ಅಂತ ಸಾಕ್ಷಿ ಕೇಳ್ತಾರೆ. ಅದಕ್ಕೆ ಅವ್ರ ತಂಗಿ ಹೇಳ್ತಾರೆ, ಇಲ್ಲ ಅಕ್ಕ, ನಾನೇ ಡ್ರೈ ಕ್ಲೀನಿಂಗ್ ಕೊಡೋದಕ್ಕೆ ಹೇಳಿದ್ದೆ, ಮಾವಂಗೆ ಹೇಳಿದ್ದೆ, ಮಾವನೇ ಕೊಟ್ಟಿದ್ದಾರೆ, ಆದರೆ ನಾನು ಗೀಸ್ಕೊಂಡು ಬಂದೆ, ಇರು ನೋಡ್ತೀನಿ ಅಂತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೆಗೆದು ನೋಡ್ತಾರೆ. ಆದರೆ ಸಾಕ್ಷಿ ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಯಾವುದು ಕೊಟ್ಟಿರೋದಿಲ್ಲ, ಸಾಕ್ಷಿ ಬಟ್ಟೆಗಳೆಲ್ಲ ಹಾಗೆ ಇರುತ್ತೆ. ಅದಕ್ಕೆ ಅವ್ರ ತಂಗಿ ಭೂಮಿ ಹೇಳ್ತಾರೆ, ಇಲ್ಲ ಅಕ್ಕ, ನಾನು ಕೊಟ್ಟಿದ್ದೆ ಡ್ರೈ ಕ್ಲೀನಿಂಗ್ಗೆ, ಅದು ಹೇಗೆ ಸಾಧ್ಯ, ನಿನ್ನ ಬಟ್ಟೆಗಳೆಲ್ಲ ಇಲ್ಲೇ ಇದೆ, ನಾನೇ ಎಲ್ಲ ಎತ್ತಿಟ್ಟಿದೆ, ನಾನು ಬಟ್ಟೆಗಳನ್ನ ಕೊಟ್ಟಾಗ ಚೆನ್ನಾಗೇ ಇತ್ತಕ್ಕ, ಇವಾಗ ಹೇಗೆ ಈಗ ಆಗೋದಕ್ಕೆ ಸಾಧ್ಯ ಅಂತ ಸಾಕ್ಷಿ ತಂಗಿ ಹೇಳ್ತಾರೆ. ಆಗ ಸಾಕ್ಷಿ ಇದ್ದವರು ಭೂಮಿ ಕೇಳ್ತಾರೆ, ಅಯ್ಯೋ ಭೂಮಿ, ಆಫೀಸ್ ಟೈಮ್ ಬೇರೆ ಆಗ್ತಾ ಇದೆ, ಇವತ್ತು ಮೀಟಿಂಗ್ ಬೇರೆ ಇದೆ, ಬೇಗ ಹೋಗಬೇಕಿತ್ತು, ಏನು ಇವತ್ತೇ ಹಿಂಗಾಯ್ತಲ್ಲ, ಮೀಟಿಂಗಿಗೆ ಬೇಕಾಗಿರೋ ಎಲ್ಲ ಪ್ರಾಜೆಕ್ಟ್ ಫೈಲ್ಸ್ ಕೂಡ ನನ್ನ ಹತ್ರ, ಏನಾದರೂ ನಾನು ಸ್ವಲ್ಪ ಲೇಟ್ ಮಾಡಿದ್ರು ಪ್ರಾಜೆಕ್ಟ್ ನಮ್ಗೆ ಸಿಗೋದೇ ಇಲ್ಲ, ಅಯ್ಯೋ ಭೂಮಿ, ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಸಾಕ್ಷಿ ಯೋಚನೆ ಮಾಡ್ತಾರೆ. ತಕ್ಷಣವೇ ಭೂಮಿ ಹೇಳ್ತಾರೆ, ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ, ನೀನು ಆರಾಮಾಗಿ ಆಫೀಸ್ಗೆ ಹೋಗ್ಬೋದು ಅಂತ ಹೇಳಿ, ನನ್ನ ಸೀರೆ ಇದೆ, ಅದನ್ನೇ ನೀನು ಹಾಕ್ಕೊಂಡು ಹೋಗಕ್ಕ ಅಂತ ಹೇಳ್ತಾರೆ. ನಿನ್ನ ಸೀರೆನಾ, ಇದು ನಾನು ಹಾಕ್ಕೊಂಡು ಹೋಗಲ್ಲ, ಬೇಡಪ್ಪ ಅಂತ ಹೇಳ್ತಾರೆ. ಆಗ ಭೂಮಿ ಇದ್ದವ್ರು ಹೇಳ್ತಾರೆ, ಹೌದಕ್ಕ, ಇಷ್ಟು ದಿನ ಯಾವತ್ತೂ ನಿನ್ನ ಸೀರೆ ಹಾಕ್ಕೊಂಡು ಹೋಗಿಲ್ಲ, ಇವತ್ತೊಂದಿನ ನಿನ್ನ ಸೀರೆ ಹಾಕ್ಕೊಂಡು ಹೋಗಕ್ಕ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಹಾಗೆ ನಮ್ಮ ಸಂಪ್ರದಾಯನ ಎಲ್ರಿಗೂ ತೋರಿಸ್ದಾಗೂ ಆಗುತ್ತಲ್ವಾ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಸರಿ ಆಯಿತು ಭೂಮಿ, ಇನ್ನೇನು ಮಾಡೋದು, ಈಗ ನನಗೆ ಬೇರೆ ದಾರಿನೇ ಇಲ್ಲ, ಸೀರೆ ಉಟ್ಕೊಂಡೇ ಹೋಗ್ತೀನಿ ಅಂತ ಸಾಕ್ಷಿ ಸೀರೆ ಉಟ್ಕೊಂಡು ಹೋಗಬೇಕು ಅಂತ ರೆಡಿ ಆಗ್ತಾರೆ. ಇದನ್ನ ನೋಡಿ ಸಿಂಧು ಬಿಂದುಗಿಬ್ರಿಗೂ ಆಶ್ಚರ್ಯ ಆಗುತ್ತೆ, ಅಲ್ಲ, ನಾವೇನೋ ಅಂದ್ಕೊಂಡು ಇವತ್ತು ಬಟ್ಟೆಗಳಿಲ್ಲ ಅಂದರೆ ಸಾಕ್ಷಿ ಆಫೀಸ್ಗೆ ಹೋಗಲ್ಲ ಅಂತ ಅಂದ್ಕೊಂಡು, ಈಗ ನೋಡಿದ್ರೆ ಸಾಕ್ಷಿ ಇನ್ನೂ ಚೆನ್ನಾಗಿ ರೆಡಿಯಾಗಿ ಹೋಗೋ ಥರ ಆಯ್ತಲ್ಲ ಅಂತ ಇಬ್ಬರು ಹೊಟ್ಟೆ ಉರ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಕೂಡ ರೆಡಿಯಾಗಿ ಬಂದಿರ್ತಾರೆ. ಸಾಕ್ಷಿ ತನ್ನ ತಂಗಿಗೆ ಹೇಳ್ತಾರೆ, ಥ್ಯಾಂಕ್ಸ್ ಭೂಮಿ, ನಿನ್ನಿಂದ ನನಗೆ ತುಂಬ ಸಹಾಯ ಆಯಿತು, ನೀನೇನಾದರೂ ಐಡಿಯಾ ಕೊಟ್ಟಿಲ್ಲ ಅಂದಿದ್ರೆ ಏನು ಮಾಡೋದು ಅಂತ ನಂಗೆ ಗೊತ್ತೇ ಆಗ್ತಿರಲಿಲ್ಲ, ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ,
ಇವಾಗ ಹೆಂಗೋ ನಾನು ಕರೆಕ್ಟ್ ಟೈಮ್ಗೆ ಹೋಗಿ ಪ್ರಾಜೆಕ್ಟ್ನ ಕೊಡ್ಬೋದು ಅಂತ ಸಾಕ್ಷಿ ಅವ್ರ ತಂಗಿ ಹತ್ರ ಮಾತಾಡಿಕೊಂಡು ಆಫೀಸ್ ಕಡೆ ಸಾಕ್ಷಿ ಹೊರಡ್ತಾರೆ. ಇನ್ನು ಈ ಕಡೆ ಕ್ಲೈಂಟ್ ಕೂಡ ಬಂದಿರ್ತಾರೆ. ಕ್ಲೈಂಟ್ಗಳೆಲ್ಲರೂ ಬಂದಿರೋದನ್ನ ನೋಡಿ ಅಗ್ನಿ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಎಲ್ಲಿ, ಇನ್ನೂ ಯಾಕೆ ಸಾಕ್ಷಿ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರೀನಾ ಇದ್ದವ್ರು ಹೇಳ್ತಾರೆ, ಅದು ಸರ್ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಸಾಕ್ಷಿ ಹತ್ರನೇ ಇದೆ ಅಂತ ಹೇಳ್ತಾರೆ. ಆಗ ಅಗ್ನಿ ಹೇಳ್ತಾರೆ, ಮತ್ತೆ ಅವ್ರು ಯಾಕೆ ಇನ್ನೂ ಬಂದಿಲ್ಲ, ಟೈಮ್ ಆಯ್ತಲ್ಲ ಅಂತ ಕೇಳ್ತಾರೆ. ಆಗ ಮತ್ತೆ ರೀನಾ ಇದ್ದವ್ರು ಹೇಳ್ತಾರೆ, ಅದು ಸರ್ ಅವರು ಸ್ವಲ್ಪ ತಡ ಆಗುತ್ತೆ ಬರೋದು ಅಂತ ಫೋನ್ ಮಾಡಿದ್ರು, ಇನ್ನೇನು ಬರ್ಬೋದು, ಆದರೆ ಈಗ ಪ್ರಾಜೆಕ್ಟ್ ಮೀಟಿಂಗ್ ಶುರುವಾಗೋದಕ್ಕೆ ಸಾಕ್ಷಿ ಬರಬೇಕು, ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಅವ್ರ ಹತ್ರನೇ ಇದೆ, ಹಾಗಿದ್ರೆ ಸಾಕ್ಷಿ ಬರೋವರೆಗೂ ಮೀಟಿಂಗ್ ಶುರು ಮಾಡೋದಕ್ಕಾಗಲ್ಲ, ಈಗೇನು ಮಾಡೋದು ಸರ್ ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಇಲ್ಲ ನಾನು ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ನಲ್ಲ ಅವ್ರಿಗೆ ಬೇಗ ಬನ್ನಿ ಅಂತ, ಮತ್ತೆ ಯಾಕೆ ಹೀಗೆ ಮಾಡಿ ಅಂದ್ಕೊಂಡು ಮತ್ತೆ ರೀನಾ ಹೇಳ್ತಾರೆ, ಅಲ್ಲ ರೀ ಅವ್ರು ಹೇಳಿದ ತಕ್ಷಣ ನೀವ್ಯಾಗ ಒಪ್ಕೊಂಡ್ರಿ, ಮೀಟಿಂಗ್ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಸರಿಯಾದ ಟೈಮ್ ಬಂದು ಪ್ರಾಜೆಕ್ಟ್ ಫೈಲ್ಸ್ ಆದರೂ ಕೊಟ್ಬಿಟ್ಟು ಹೋಗ್ಬೇಕಲ್ವಾ ಅಂತ ಅಗ್ನಿ ಕೋಪ ಮಾಡ್ಕೊತಾರೆ. ಒಂದು ಕೆಲಸ ಮಾಡಿ, ನೀವು ಮೊದಲು ಸಾಕ್ಷಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಅವ್ರು ಎಲ್ಲಿದ್ದಾರೆ ಏನು ಅಂತ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು, ಅವ್ರು ಬರೋವರೆಗೂ ಕ್ಲೈಂಟ್ಸ್ ಎಲ್ಲ ಕಾಯ್ತಾ ಇರಬೇಕಾ, ಬೆಳಗ್ಗೆನೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬೇಗ ಬನ್ನಿ ಅಂತ, ಇಷ್ಟೊತ್ತಿಗಾಗಲೇ ಮೀಟಿಂಗ್ ಶುರುವಾಗಬೇಕಿತ್ತು ಅಂತ ಅಗ್ನಿ ಕೋಪ ಮಾಡ್ಕೊತಿರ್ತಾರೆ. ಆಗ ಸಾಕ್ಷಿಗೆ ರೀನಾ ಫೋನ್ ಮಾಡ್ತಾ ಇರ್ತಾರೆ, ಸಾಕ್ಷಿ ಇವತ್ತು ನೀನು ಆಫೀಸ್ಗೆ ತಡವಾಗಿ ಬಂದರೆ ಈ ಮೀಟಿಂಗ್ ನಡೆಯಲ್ಲ. ಇದರಿಂದ ಅಗ್ನಿ ಸರ್ ತುಂಬ ಕೋಪ ಮಾಡ್ಕೊತಾರೆ. ಇನ್ಮೇಲೆ ನೀನು ಆಫೀಸ್ಗೆ ಬರೋದಕ್ಕಾಗಲ್ವೋ ಅಂತ ರೀನಾ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಮೇಡಮ್ ಬಂದರು ಅಂತ ಹೇಳ್ತಾರೆ. ಆಗ ಅಗ್ನಿ ಸಾಕ್ಷಿ ಕಡೆ ನೋಡ್ತಾ ಇದ್ದಾರೆ. ಸಾಕ್ಷಿ ಸೀರೆ ಉಟ್ಕೊಂಡು ಬಂದಿರೋದನ್ನು ನೋಡಿ ಅಗ್ನಿ ಮತ್ತು ರೀನಾ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಸಾಕ್ಷಿ ನೋಡಿದ ತಕ್ಷಣವೇ ತುಂಬ ಖುಷಿಯಿಂದ, ಏನಿದು ಇವತ್ತು ಸೀರೆ ಉಟ್ಕೊಂಡು ಬಂದಿದ್ದಾರೆ, ಏನಾದರೂ ವಿಶೇಷನ ಅಂತ ಆಫೀಸಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅಗ್ನಿ ಕೂಡ ಸಾಕ್ಷಿನ ನೋಡ್ತಾ ಇರ್ತಾರೆ. ಆಗ ಸಾಕ್ಷಿ ಅಗ್ನಿ ಹತ್ರ ಬಂದ್ಬಿಟ್ಟು, ಸರ್ ನಾನೇನೆ, ಯಾಕೆ ಇಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಫೈಲ್ಸ್ನೆಲ್ಲ ತೊಗೊಂಡು ಬಂದಿದ್ದೀನಿ, ಒಂದು 5 ನಿಮಿಷ ಲೇಟ್ ಆಯ್ತು ಅಷ್ಟೇ, ಆದರೆ ಸರಿಯಾದ ಟೈಮ್ ಬಂದಿದ್ದೀನಲ್ವಾ, ಇವಾಗ ಮೀಟಿಂಗ್ನ ಶುರು ಮಾಡ್ಬೋದಲ್ವಾ ಸರ್ ಅಂತ ಸಾಕ್ಷಿ ಫೈಲ್ಸ್ಗಳನ್ನೆಲ್ಲ ಸರ್ಗೆ ಕೊಡ್ತಾರೆ. ಆದರೆ ಅಗ್ನಿ ಮಾತ್ರ ಏನನ್ನೂ ಮಾತಾಡದೆ ಸಾಕ್ಷಿ ಕಡೆನೇ ನೋಡ್ತಾ ಇರ್ತಾರೆ. ಇದನ್ನು ನೋಡಿ ಇದೇನಿದು ಅಗ್ನಿಯಿಂದ ಅವಳ ಕಡೆನೇ ನೋಡ್ತಾ ಇದ್ದಾರಲ್ಲ, ಸೀರೆ ಉಟ್ಕೊಂಡು ಬಂದಿರೋದಕ್ಕೆ ಈ ರೀತಿ ನೋಡ್ತಾ ಇದ್ದಾರಲ್ಲ, ಅಗ್ನಿ ಸರ್ ಇದುವರೆಗೂ ಯಾರ ಹತ್ರನೂ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿರಲಿಲ್ಲ, ಯಾರೇ ತಡವಾಗಿ ಬಂದರೂ ಕೂಡ ಕೋಪದಿಂದ ಬೈತಿದ್ರು, ಆದರೆ ಸಾಕ್ಷಿಗೇನು ಬೈತಾ ಇಲ್ವಲ್ಲ, ಇಷ್ಟೊತ್ತವರೆಗೂ ಸಾಕ್ಷಿ ಬಂದಿಲ್ಲ ಅಂತ ಕೂಗಾಡ್ತಾಯಿದ್ರು, ಈಗ ಅವಳನ್ನು ನೋಡಿದ ತಕ್ಷಣ ಸೈಲೆಂಟ್ ಆಗೋದ್ರಲ್ಲ ಅಂತ ರೀನಾ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಇದ್ದವರು, ಅಗ್ನಿ ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ, ಬನ್ನಿ ಕ್ಲೈಂಟ್ಸ್ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ, ನೀವು ಬಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಬನ್ನಿ ಸರ್ ಅಂತ ಕರೀತಾರೆ. ಹಾಗೆ ಬಂದು ಅಗ್ನಿ ಸರ್ ಕ್ಲೈಂಟ್ಗೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಅವಾಗಲೂ ಕೂಡ ಅವರು ಸಾಕ್ಷಿ ಕಡೆನೇ ನೋಡ್ತಾ ಇರ್ತಾರೆ. ಒಂದು ತಮಾಷೆ ಏನಪ್ಪ ಅಂತಂದರೆ, ಅವರು ಪ್ರಾಜೆಕ್ಟ್ ಬಗ್ಗೆ ಬೋರ್ಡ್ ಮೇಲೆ ಬರೀಬೇಕಂದ್ರೆ ಅವರು ಪ್ರಾಜೆಕ್ಟ್ ಬಗ್ಗೆ ಬರೆಯೋದನ್ನು ಬಿಟ್ಟು ಸಾಕ್ಷಿ ಹೆಸರನ್ನ ಬರೆದಿರ್ತಾರೆ. ಆಗ ಅಲ್ಲೇ ಇದ್ದ ರೀನಾ ಅವ್ರು ಕೇಳ್ತಾರೆ, ಸರ್ ಇದೇನಿದು ಸಾಕ್ಷಿ ಅಂತ ಬರಿತಾ ಇದ್ದೀರಲ್ಲ ಅಂತ ರೀನಾ ಕೇಳ್ತಾರೆ. ಹಾಗೆ ಸಾಕ್ಷಿ ಕೂಡ, ಸರ್ ಪ್ರಾಜೆಕ್ಟ್ ಬಗ್ಗೆ ಬರೀರಿ ಅಂತ ಹೇಳಿದ್ರೆ ನನ್ನ ಹೆಸರನ್ನ ಯಾಕೆ ಬರಿತಾ ಇದ್ದೀರಾ ಅಂತ ಕೇಳ್ತಾರೆ. ಇದನ್ನೆಲ್ಲ ನೋಡಿ ರೀನಾಗೆ ತುಂಬಾ ಅನುಮಾನ ಬರುತ್ತೆ. ಇದೇನಿದು ಅಗ್ನಿ ಸರ್ ಈ ರೀತಿ ಚೇಂಜ್ ಆಗ್ಬಿಟ್ರಲ್ಲ, ಎಲ್ಲವನ್ನ ಮರಿತಾ ಇದ್ದಾರೆ, ಸಾಕ್ಷಿ ಮೇಲೆ ಅಗ್ನಿ ಸರ್ಗೆ ಏನಾದರೂ ಪ್ರೀತಿ ಗೀತಿ ಶುರುವಾಗಿರ್ಬೋದಾ, ಇವರು ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ ನನಗೆ, ಸಾಕ್ಷಿ ಜೊತೆ ಇಷ್ಟೆಲ್ಲ ಖುಷಿಯಾಗಿ ಮಾತಾಡ್ತಿದ್ದಾರೆ, ಇದನ್ನೆಲ್ಲ ಮೊದಲು ನಾನು ಮಲ್ಲಿಕಾ ಮೇಡಮ್ ಕೇಳಬೇಕು ಅಂತ ರೀನಾ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಅಗ್ನಿ ಇದ್ದವ್ರು ಹೇಳ್ತಾರೆ, ಸಾಕ್ಷಿ ಇವತ್ತು ನೀನೇ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ, ಸರ್ ನಾನು ಹೇಳಬೇಕಾ, ನೀವೇ ಹೇಳ್ಬೋದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಇಲ್ಲ ನನಗಿವತ್ತು ಪ್ರಾಜೆಕ್ಟ್ ಬಗ್ಗೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಹೇಗಿದ್ರು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ನಿನಗೆ ಗೊತ್ತಲ್ವಾ, ನೀನೇ ಹೇಳ್ಬಿಡು ಅಂತ ಹೇಳ್ತಾರೆ. ಆಗ ಸಾಕ್ಷಿ ಕೂಡ ಸರಿ ಸರ್ ಆಯಿತು ಅಂತ ಹೇಳಿ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಅಗ್ನಿ ಸರು ಸಾಕ್ಷಿನೇ ನೋಡ್ತಾ ಕಳೆದೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಹೀಗೆ ಅಗ್ನಿ ಸರ್ ಅವರು ಸಾಕ್ಷಿನ ನೋಡ್ತಿರೋ ರೀತಿ ಆಗಿರ್ಬೋದು, ಬೋರ್ಡ್ ಮೇಲೆ ಸಾಕ್ಷಿ ಹೆಸರು ಬರೆದಿರೋದನ್ನ ನೋಡ್ತಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ಅಗ್ನಿಗೆ ಸಾಕ್ಷಿ ಮೇಲೆ ಪ್ರೀತಿ ಆಲ್ರೆಡಿ ಶುರುವಾಗಿದೆ, ಬಟ್ ಗೊತ್ತಾಗ್ತಿಲ್ಲ ಅಂತ ಅನ್ನಿಸ್ತಿದೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.